ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬೆಳಿಗ್ಗೆ ಬೇಗನೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿದು ತಿಂಡಿ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿ ನಾನಿಬ್ಬರು ಮಕ್ಕಳಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಈಸಿಯಾಗಿ ಮಾಡ್ಕೊಡ್ತೀನಿ. ಅದು ಫ್ರೈಡ್ ರೈಸ್ ಮಾಡ್ಕೊಡ್ತೀನಿ. ಫ್ರೈಡ್ ರೈಸ್ ಜೊತೆ ಸ್ವಲ್ಪ ಡ್ರೈ ಗೋಬಿ ಮಾಡ್ಕೊಡ್ತೀನಿ, ಹೂಕೋಸು. ಇಲ್ಲಿ ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಅಕ್ಕಿನೇ ಬೇಯಿಸ್ಕೊತೀನಿ ನಾನು. ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ತರಕಾರಿ ಕಟ್ ಮಾಡ್ಕೊತೀನಿ. ಇದಕ್ಕೆ ಜಾಸ್ತಿ ತರಕಾರಿನೇ ಹಾಕಲ್ಲ ನಾನು, ಎರಡೆರಡು ತರಕಾರಿ ಹಾಕ್ತೀನಿ. ಬೀನಿಸು ಮತ್ತು ಕ್ಯಾರೆಟು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಸಾಸ್ ಯಾವುದು ಕೂಡ ಆ್ಯಡ್ ಮಾಡಲ್ಲ ನಾನು. ತುಂಬಾ ಇಷ್ಟವಾಗಿ ತಿಂತಾರೆ ನನ್ನಿಬ್ಬರು ಮಕ್ಕಳು ಕೂಡ. ಇದ್ರ ಜೊತೆಗೆ ಡ್ರೈ ಗೋಬಿ ಮಾಡಿಕೊಡ್ತೀನಿ, ಅದು ಚೆನ್ನಾಗಿರುತ್ತೆ. ಈ ಥರ ಹೂಕೋಸು ಸಿಕ್ಕಿದ್ರೆ ತುಂಬಾ ಖುಷಿಯಾಗುತ್ತೆ. ಮಾಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಅದು ಫ್ರೆಶ್ಶಾಗಿ ನೀಟಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬಿಸಿನೀರು ಅಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ಮಾಡ್ಬೋದು. ಮಸಾಲ ಹೇಗೆ ಅಂತ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ, ಅದು ವೀಡಿಯೋಸ್ ಮಿಸ್ ಆಗಿದೆ. ಫ್ರೈಡ್ ರೈಸ್ ರೆಡಿ ಆಯಿತು. ಮೇಲೆ ಸ್ವಲ್ಪ ಆನಿಯನ್ ಫ್ಲವರ್ ಹಾಕ್ಬಿಟ್ರೆ ಮುಗೀತು. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಅದಕ್ಕೋಸ್ಕರ ಇವತ್ತಿನ ಲಂಚ್ ಬಾಕ್ಸ್ ಇದಾಗಿತ್ತು. ಸ್ನ್ಯಾಕ್ಸ್ ಸ್ವಲ್ಪ ಆ್ಯಪಲ್ ಹಾಕ್ಕೊಟ್ಟೆ. ಮನೇಲಿ ತರಕಾರಿ ಕಟ್ ಮಾಡೋದಕ್ಕೆ ಶಾರ್ಪಾಗಿರಬೇಕು ನೈಫು. ಆ ಶಾರ್ಪಾಗಿರ್ಬೇಕಂದ್ರೆ ಈ ಥರದೊಂದು ಸ್ಟೋನ್ನ ತಂದಿಟ್ಕೊಳ್ಳಿ. ನೀವು ಹೊರ್ಗಡೆ ಬರೋನೇ ಕಾಯಂಗೆ ಎಲ್ಲ ಶಾರ್ಪ್ ಮಾಡೋರನ್ನ ಮನೇಲೇ ಶಾರ್ಪ್ ಮಾಡ್ಕೊಬೋದು. ಇದು ಆನ್ಲೈನಲ್ಲಿ ಸಿಗುತ್ತೆ, ಬೈ ಮಾಡ್ಕೊಳ್ಳಿ. ಎಷ್ಟು ಶಾರ್ಪಾಗಿ ಮಾಡ್ಕೊಬೋದು ಅಂದರೆ ತುಂಬಾ ಈಸಿಯಾಗಿ ಕಟ್ ಮಾಡುತ್ತೆ, ಬೇಗನೆ ಕೂಡ ಕಟ್ ಮಾಡುತ್ತೆ. ನಮ್ಗೆ ಅಡುಗೆ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಈ ಥರದೊಂದು ಸ್ಟೋನ್ ತಂದಿಟ್ಕೊಂಡು ನಾವೇ ಕೂಡ ಶಾರ್ಪ್ ಮಾಡಿಕೊಂಡು ನಾವು ಕೂಡ ಕಟ್ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.